ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಮದ್ದೂರಲ್ಲಿರೋ ಒಂದು ಅದ್ಭುತವಾದ ಒಂದು ಫಾರ್ಮ್ ಹೌಸ್ ನೋಡ್ಕೊಂಬರೋಣ. 2.5 ಎಕರೆಲಿರೋ ಇದು ಫಾರ್ಮ್ ಹೌಸು. ಈ ಥರ 30 ಫೀಟ್ ಟಾರ್ ರೋಡ್ಗೆ ಇರುವಂತಹ ಫಾರ್ಮ್ ಹೌಸ್ ಇದು. ರೋಡ್ ಫೇಸಿಂಗ್ ಆಲ್ಮೋಸ್ಟ್ ಒಂದು 220 ಅಡಿಯಿಂದ 230 ಅಡಿ ಬರುತ್ತೆ. ಕಂಪ್ಲೀಟ್ ಫೆನ್ಸಿಂಗ್ ಆಗಿ ಈ ಥರ ಗೇಟ್ ಆಗಿ ಇರುವಂತಹ ಫಾರ್ಮ್ ಹೌಸ್ ಇದು. ಈ ಫಾರ್ಮ್ ಹೌಸ್ ಬಂದ್ಬಿಟ್ಟು ನಮ್ಮ ಮದ್ದೂರು ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಮದ್ದೂರಿಂದ ಒಂದು 13 ಕಿಲೋಮೀಟ್ರ್ ಆಗುತ್ತೆ. ಒಂದು ಸ್ಟೇಟ್ ಹೈವೇಯಿಂದ ಈ ಪ್ರಾಪರ್ಟಿಗೆ ಜಸ್ಟ್ 500 ಮೀಟ್ರ್ ಆಗುತ್ತೆ. ವಿಲೇಜ್ ಅಟ್ಯಾಚ್ ಇದೆ ಈ ಫಾರ್ಮ್ ಹೌಸು. ವಿಲೇಜಿಂದ ಒಂದು 200 ಮೀಟ್ರ್ ಇರ್ಬೋದು ಅಷ್ಟೇ. ಆಲ್ಮೋಸ್ಟ್ ವಿಲೇಜ್ ಅಟ್ಯಾಚ್ ಅಂತಲೇ ಹೇಳ್ಬೋದು. ಮತ್ತು ಎಕ್ಸಾಕ್ಟಾಗಿ ಸ್ಕ್ವೇರ್ ಶೇಪ್ ಇದೆ ಪ್ರಾಪರ್ಟಿ ಬಂದುಬಿಟ್ಟು. 2 ಎಕರೆ 24 ಗುಂಟೆ ಬರುತ್ತೆ ಪ್ರಾಪರ್ಟಿ. 2 ಎಕರೆ 24 ಗುಂಟೆ ಸಿಂಗಲ್ ಓನರು ಸಿಂಗಲ್ ಆರ್ ಟಿ ಸಿ ಬರುತ್ತೆ. ಒಟ್ಟು ಈ ಪ್ರಾಪರ್ಟಿಲಿ ಒಂದು 125ಕ್ಕಿಂತ ಹೆಚ್ಚು ತೆಂಗಿನ ಮರಗಳಿದ್ದಾವೆ. ಅಂದರೆ ಎಲ್ಲ ಈ ಥರ ಈಗ ಹೀಲ್ಡ್ ಬರುವಂತಹ ಮರಗಳು, ಅಂದರೆ ಒಂದು 5-6 ವರ್ಷದ ಗಿಡಗಳು ಅಷ್ಟೇ. ಇನ್ನೂ ಒಂದು 200 ಅಡಿಕೆ ಗಿಡಗಳಿದೆ ಸಸಿಗಳು, ಅದು ಇನ್ನೂ 1-2 ವರ್ಷ ಸಸಿಗಳು. ಇನ್ನೊಂದು 25 ಡಿಫ್ರೆಂಟ್ ಹಣ್ಣಿನ ಗಿಡಗಳಿದೆ, ಬೇರೆ ಬೇರೆ ಥರ ಹಣ್ಣಿನ ಗಿಡಗಳಿದೆ. ಒಂದು 25 ಈ ತೇಗ, ಸಿಲ್ವರು, ಈ ಥರ ಮರಗಳು, ಬೇರೆ ಮರಗಳ ಗಿಡಗಳಿದ್ದಾವೆ. ಮತ್ತು ರೆಡ್ ಸಾಯಿಲು ಪ್ರಾಪರ್ಟಿ ಅಂತೂ ಅದ್ಭುತವಾಗಿದೆ. ನೋಡ್ತಾ ಇದ್ದೀರಾ, ವ್ಯವಸಾಯ ಮಾಡಿ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ತೋಟನ. ನೀವು ಯಾವುದೇ ರೀತಿ ಇದನ್ನಲ್ಲದೆ ಬೇರೆ ಥರ ವ್ಯವಸಾಯ ಮಾಡ್ಬೋದಂತಹ ಭೂಮಿ. ಮತ್ತು ಸ್ಟೇಟ್ ಹೈವೇಯಿಂದ ಬರೀ ಹತ್ತಿರ ಇರೋದ್ರಿಂದ ಈಸಿ ಟು ಆಕ್ಸೆಸ್ ಈ ಪ್ರಾಪರ್ಟಿಗೆ. ಇನ್ನು ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮ್ಮ ಬೆಂಗಳೂರು ಕೆಂಗೇರಿಯಿಂದ ಒಂದು 75 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ ಕೇವಲ 13 ಕಿಲೋಮೀಟ್ರ್ ಆಗುತ್ತೆ. ಸ್ಟೇಟ್ ಹೈವೇಯಿಂದ ಜಸ್ಟ್ 500 ಮೀಟ್ರ್ ಇದೆ. ವಿಲೇಜಿಂದ ಜಸ್ಟ್ 200 ಮೀಟ್ರ್ ಇದೆ. ಇನ್ನು ಬ್ಯಾಂಗ್ಳೂರು ಸೆಂಟ್ರಲಿಂದ ಲೆಕ್ಕ ಹಾಕ್ಕೊಂಡ್ರೆ ಒಂದು 86-87 ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿ. ತುಂಬ ಫಲವತ್ತಾದ ಮಣ್ಣಿರುವಂತಹ ತೋಟ ಇದು. ಮತ್ತು ಒಂದು ಇದಕ್ಕೆ ಸಪ್ರೇಟಾಗಿ ಒಂದು ಟಿ ಸಿ ಇದೆ, ರನ್ನಿಂಗ್ ಟಿ ಸಿ ಇದೆ, ಮತ್ತು ರನ್ನಿಂಗ್ ಬೋರ್ವೆಲ್ ಕೂಡ ಇದೆ. ತುಂಬ ಜನ ಕಮೆಂಟ್ ಆಗ್ತಾರೆ, ಸರ್ ಟಿ ಸಿ ಇದೆ, ಕನೆಕ್ಷನ್ ಇದೆಯಾ ಅಂತ. ರನ್ನಿಂಗ್ ಟಿ ಸಿ ಮತ್ತು ರನ್ನಿಂಗ್ ಬೋರ್ವೆಲ್ ಕೂಡ ಇದೆ ಈ ಪ್ರಾಪರ್ಟಿಯಲ್ಲಿ. ತುಂಬ ಅಚ್ಚುಕಟ್ಟಾಗಿ ವ್ಯವಸಾಯ ಮಾಡಿ ಇಟ್ಕೊಂಡಿದ್ದಾರೆ ತೋಟನ. ಯಾವುದೇ ರೀತಿ ನಿರ್ಲಕ್ಷ್ಯ ಮಾಡದೆ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಈಗ ನಾನು ಬೋರ್ವೆಲ್ ತೋರಿಸೋದಕ್ಕೆ ಮುಂದೆ ಹೋಗ್ತಾಯಿದ್ದೀನಿ. ಹಾಗೆ ಕಂಪ್ಲೀಟ್ ಫೆನ್ಸಿಂಗ್ ಆಗಿದೆ. ಸೊ ಅದ್ಭುತವಾಗಿ ಗೌರ್ಮೆಂಟ್ ಸರ್ವೆ ಆಗಿ ಕಂಪ್ಲೀಟ್ ಫೆನ್ಸಿಂಗ್ ಕೂಡ ಆಗಿದೆ. ನೋಡಿ, ಈಗ ನೋಡ್ತಾ ಇದ್ದಿರಲ್ಲ ಬೋರ್ವೆಲ್, ಇದು ರನ್ನಿಂಗ್ ಬೋರ್ವೆಲ್ಲು. ವಾಟರ್ ಸೋರ್ಸ್ ಕೂಡ ತುಂಬ ಚೆನ್ನಾಗಿದೆ. ಯಾಕಂದರೆ ತೋಟ ನೋಡಿದ್ರೆ ಹೇಳ್ಬೋದು ನೀವು ವಾಟರ್ ಸೋರ್ಸ್ ಚೆನ್ನಾಗಿದೆಯಾ ಇಲ್ವಾ ಅಂತ. ತುಂಬ ಚೆನ್ನಾಗಿದೆ ವಾಟರ್ ಸೋರ್ಸು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಜನರಲ್ ಪ್ರಾಪರ್ಟಿ ಮತ್ತು ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರುವಂಥ ಡಾಕ್ಯುಮೆಂಟು, ಕ್ಲಿಯರ್ ಟೈಟಲ್ ಇದೆ. ನಾಳೆ ಅಂದರೆ ನಾಳೆನೇ ರಿಜಿಸ್ಟರ್ ಮಾಡ್ಕೋಬೋದು, ಆ ಥರ ಕ್ಲಿಯರ್ ಟೈಟಲ್ ಇರೋ ಡಾಕ್ಯುಮೆಂಟ್ ಇದು. ನೋಡ್ತಾ ಇದ್ದೀರಲ್ಲ ಬೋರ್ವೆಲ್ಲು. ಓಕೆ, ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು ಅವರು ಒಟ್ಟು 4.25 ಕೋಟಿ ಹೇಳ್ತಾ ಇದ್ದಾರೆ. ಈ ಥರ 2 BHK ಮೋಲ್ಡ್ ಹೌಸ್ ಇದು. ಒಂದು 10 ಚದರ ಬರುತ್ತೆ ಈ ಹೌಸು. ಬನ್ನಿ ಒಳಗಡೆ ನೋಡ್ಕೊಂಬರೋಣ. ಇದು ಎಂಟ್ರೆನ್ಸ್ ಡೋರು. ಇದೇನಾಗಿದೆ ಅಂದರೆ, ಈ ಮನೆ ಒಳಗಡೆ ಹೋದರೆ 1 BHK ಹೌಸ್ ಇದು. ಒಂದು ಕಿಚನ್ನು ಮತ್ತು ಒಂದು ರೂಮು ಮತ್ತು ಟಾಯ್ಲೆಟ್ ಇರೋಂಥದ್ದು. ಮತ್ತು ಮನೆ ಹೊರಗಡೆಯಿಂದ ಒಂದು ರೂಮ್ ಮಾಡಿದ್ದಾರೆ, ಅದನ್ನು ನಾನು ತೋರಿಸ್ಕೊಡ್ತೀನಿ. ನೋಡಿ ಏನಿದೆ, ಇದು ಕಿಚನ್ ಏರಿಯಾ ಇನ್ಕ್ಲೂಡಿಂಗ್ ಪೂಜಾ ಹಾಲು. ಇದು ಒಂದು ಫ್ಯಾಮಿಲಿ ಬಂದರೆ ತೋಟಕ್ಕೆ ಆರಾಮಾಗಿ ಇದ್ದು ಹೋಗ್ಬೋದು. ಇದು ಹಾಲು ಪ್ರಾಪರ್ಟಿ ಏನಿದೆ, ಮನೆ ಒಳಗಡೆ ಹಾಲ್ ಇದು. ನೋಡಿ, ಇದು ರೂಮು. ಒಟ್ಟು 10 ಚದರ ಬರುತ್ತೆ ಮನೆ ಇದು. ಕಂಪ್ಲೀಟ್ ಮೋಲ್ಡ್ ಹೌಸು. ಇದು ರೂಮು, ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇದು. ಪಕ್ಕದಲ್ಲಿ ಇನ್ನೂ ಒಂದು ರೂಮ್ ಇದೆ, ಇದು ವಾಶ್ರೂಮ್ ಬರುತ್ತೆ. ಇದು ಔಟ್ಸೈಡ್ ಆಫ್ ದಿ ಹೌಸು. ಹಾಗೆ ಈ ಕಡೆ ಬಂದರೆ ಇನ್ನೂ ಒಂದು ರೂಮ್ ಇದೆ. ಇದನ್ನು ಸಪ್ರೇಟಾಗಿ, ಅಂದರೆ ಒಂದು ಮನೆ ಒಳಗಡೆಯಿಂದ ಎಂಟ್ರಿ ಇಲ್ಲ, ಇದು ಸಪ್ರೇಟಾಗಿ ಒಂದು ರೂಮ್ ಇದೆ, ಅಟ್ಯಾಚ್ ಟಾಯ್ಲೆಟ್ ವಿತ್ತು. ಇದರಲ್ಲೂ ಚಿಕ್ಕದಾಗಿ ಕಿಚನ್ ಥರ ಒಂದು ಶೆಲ್ಫ್ ಮಾಡಿದ್ದಾರೆ. ಏನು ಪರ್ಪಸ್ ಅಂದರೆ, ಇದನ್ನು ಲೇಬರ್ ಪರ್ಪಸ್ಗೋಸ್ಕರ ಮಾಡಿದ್ದಾರೆ, ಲೇಬರ್ ಹೌಸ್ ಥರ. ಅದೇ ಮನೇಲಿ ಅಟ್ಯಾಚ್ ಇದೆ, ಬಟ್ ಎಂಟ್ರಿ ಹೊರಗಡೆಯಿಂದ ಇದೆ ಈ ಮನೆಗೆ ಡೋರು. ನೋಡಿ, ಅದು ಎಂಟ್ರೆನ್ಸ್ ಗೇಟು. ನಾನು ಆಗಲೇ ಹೇಳಿದಾಗೆ ರೋಡ್ಗೆ ಆಲ್ಮೋಸ್ಟ್ 220 ಅಡಿ 230 ಅಡಿ ಬರುತ್ತೆ. ಕಂಪ್ಲೀಟ್ ಟಾರ್ ರೋಡ್ ಫೇಸಿಂಗ್ ಜಾಗ ಇದು. ವೆಸ್ಟ್ ಫೇಸಿಗೆ ರೋಡ್ ಬರುತ್ತೆ ನಿಮಗೆ, ಸ್ಕ್ವೇರ್ ಶೇಪ್ ಜಾಗ ಇದು. ನೋಡಿ, ಈಗ ಟೆರೆಸ್ ಮೇಲೆ ಹೋಗ್ತೀನಿ. ಯಾವುದೇ ರೀತಿ ರೇಲಿಂಗ್ಸ್ ಹಾಕಿಲ್ಲ, ಓಪನ್ ಬಿಟ್ಬಿಟ್ಟಿದ್ದಾರೆ ಮೆಟ್ಲುಗಳಿಗೆ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ವಿಲೇಜು, ಪ್ರಾಪರ್ಟಿಗೆ ಹತ್ರ ಇದೆ, ನಿಯರ್ ಬೈ ಇದೆ, ಸೇಫ್ಟಿ ಪರ್ಪಸ್ ಕೂಡ ಓಕೆ. ಮತ್ತು ಸ್ಟೇಟ್ ಹೈವೇಗೆ ಹತ್ರ ಇರೋದ್ರಿಂದ ನಿಮಗೆ ಆಕ್ಸೆಸ್ಸು ಈಜಿ, ಬಂದು ಹೋಗೋದಕ್ಕೆ
ತುಂಬ ಈಸಿ ಆಗುತ್ತೆ ನಿಮಗೆ. ಮತ್ತು CCTV ಕ್ಯಾಮ್ರಾ ಆಪ್ಷನ್ಸ್ ಕೂಡ ಹಾಕಿದ್ದಾರೆ. 1-2-3 ಕ್ಯಾಮ್ರಾಗಳು ಹಾಕಿದ್ದಾರೆ ಮನೆ ಸುತ್ತ. ನೋಡಿ ಅದು ರೋಡು, ಟಾರ್ ರೋಡ್ ಆಕ್ಸೆಸ್ ಇರೋದು. ಇವಾಗ ಕಾಣಿಸುತ್ತೆ ನಿಮಗೆ ಪ್ರಾಪರ್ಟಿ ರೋಡ್ ಆಕ್ಸೆಸ್ಸಿಗೆ ಎಷ್ಟು ಬರುತ್ತೆ ಅಂತ. ಮತ್ತು ಮರಗಳು ಕಾಣಿಸ್ತಿದೆ ನಿಮಗೆ. 125-130 ತೆಂಗಿನ ಮರಗಳು ಬರ್ತವೆ, ಇನ್ನೂ ಜಾಸ್ತಿನೂ ಬರ್ತವೆ. ಎಕ್ಸಾಕ್ಟಾಗಿ ಒಂದು ಆ್ಯಾವ್ರೇಜಲ್ಲಿ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಇದು ಟೆರೆಸ್ ಮೇಲಿಂದ ತೋಟ ಹೇಗೆ ಕಾಣುತ್ತೆ ಅಂತ ವ್ಯೂ. ಈಗ ಆಲ್ಮೋಸ್ಟ್ ನಿಮಗೆ ಪ್ರಾಪರ್ಟಿ ಬಗ್ಗೆ ಏನು ಡೀಟೇಲ್ಸ್ ಬೇಕು ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದೀನಿ ನಾನು. ಇವಾಗ ಪ್ರಾಪರ್ಟಿ ಪ್ರೈಸ್ ಬಂದುಬಿಟ್ಟು ಟೋಟಲ್ಲು 2 ಎಕರೆ 24 ಗುಂಟೆಗೆ 4.25 ಕೋಟಿ ಇನ್ಕ್ಲೂಡಿಂಗ್ ಫಾರ್ಮ್ ಹೌಸ್ ಸೇರಿಸಿ ಅವರು ಕೋಟ್ ಮಾಡ್ತಾಯಿದ್ದಾರೆ. ರೆಡಿ ಟು ಮೂವ್ ಇನ್ ಇರುವಂತಹ ಫಾರ್ಮ್ ಹೌಸ್ ಇದು. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ, ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಇನ್ನೂ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಾದರೂ ಬೇಕಂದರೆ ದಯವಿಟ್ಟು ಮೆನ್ಷನ್ ಮಾಡಿರೋ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀವಿ. ಹೀಗೆ ನಮ್ಮ ವೀಡಿಯೋಸ್ನ ಹೆಚ್ಚೆಚ್ಚು ನೋಡ್ತಾ ಇರಿ, ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್.